ಎಲ್ರಿಗೂ ನಮಸ್ಕಾರ. ಈ ಪುಸ್ತಕವನ್ನ ಓದ್ತಾ ಇರುವಾಗ ಒಂದು ಮಾತು ನನ್ನ ಆ, ಎದೆಗೆ ಬಂದು ಬಡಿತು. ಆ ಮಾತನ್ನು ಇವತ್ತು ನಿಮಗೆ ನಾನು ಒಂದು ಸನ್ನಿವೇಶದ ಮುಖಾಂತರ ವಿವರಣೆ ಮಾಡೋದ್ರ ಮುಖಾಂತರ ನಿಮಗೆ ನಾನು ಹೇಳಕಂತ ಬಂದೀನಿ. ದೇರ್ ಇಸ್ ಅ ಬ್ಯೂಟಿಫುಲ್ ಕೋಟ್ ಇನ್ ದಿಸ್ ಬುಕ್, ದ ಆರ್ಟ್ ಆಫ್ ಲಿವಿಂಗ್ ಅಂತ ಇದೆ. ಪುಸ್ತಕವನ್ನ ದಯವಿಟ್ಟು ಖರೀದಿ ಮಾಡಿ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್ ಏನಂತಂದ್ರೆ, ಇಲ್ಲಿ ಪ್ರತಿಯೊಂದು ಏನು ನಮ್ಮ ಜೀವನದೊಳಗಡೆ ಆಗ್ತದೆ ಅಲ್ಲ, ಅದಕ್ಕೊಂದು ಒಳ್ಳೆ ಕಾರಣ ಇದೆ. ಈ ಮುಂದ ನಮ್ಮ ಜೀವನದಾಗ ಇದಕ್ಕಿಂತ ಏನೋ ಒಂದು ದೊಡ್ಡದಾಗ್ಬೋದು. ಇವತ್ತು ನಾನು ಬೆಳ್ಳಿ ನನಗೆ ಸಿಕ್ಕ್ರ ನಾಳೆ ನನಗೆ ಬಂಗಾರ ಸಿಗ್ಬೋದು. ಅದು ಬಂಗಾರ ಸಿಗ್ಲಿಲ್ಲಪ್ಪ ಅಂದ್ರೆ ನಾಳೆ ನನಗೆ ವಜ್ರ ಸಿಗ್ಬೋದು ಅನ್ನುವಂತ ಕಾರಣಗಳಿರ್ತಾವ. ನಿಮ್ ಜೀವನದಾಗ ಹಂಗ ಆಗೈತಿರೋ ಗೊತ್ತಿಲ್ಲ, ಬಟ್ ನನಗೆ ಹಂಗ ಆಗ್ತಾ ಬಂದಿದೆ. ನಾನು ನನ್ನ ಗ್ರಾಜುಯೇಷನ್ ಅಲ್ಲಿ ಇದ್ದಾಗ, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲಿ ಇದ್ದಾಗ ಇವೆಲ್ಲ ಪೊಲೀಸ್ ಜಾಬ್ನೆಲ್ಲ ನಾವು ಬರ್ದೆ, ಅದಾಗ್ಲಿಲ್ಲ ನಂದು. ಮತ್ತೆ ಬೇರೆ ಬೇರೆ ಕಡೆ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನನ್ಗೆ ಗೊತ್ತಿರಲಿಲ್ಲ ನನ್ನ ಕಡೆ ಇಷ್ಟು ಸಾಮರ್ಥ್ಯ ಇದೆ, ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬಹುದು, ಮತ್ತೆ ನಾನು ಒಬ್ಬ ಒಳ್ಳೆ ಎಜುಕೇಟರ್ ಆಗ್ಬಹುದು, ಮತ್ತೆ ಕಾಂಟೆಂಟ್ ನಾನು ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಬಹುದು, ಗೈಡ್ ಮಾಡಬಹುದು ಅಂತಂದು ನನ್ಗೆ ಗೊತ್ತಿರ್ಲಿಲ್ಲ ಮತ್ತು ನನಗೆ ಅವಕಾಶ ಇರ್ತಿರ್ಲಿಲ್ಲ. ಅವತ್ತು ಹಂಗ ಆಗಿದೆ ಅಂತಂದು ಇವತ್ತು ನಾನು ನಿಮಗೆ ಬಂದು ಹೇಳ್ತಾ ಇದ್ದೆ. ಕೆಲವೊಂದ್ಸಲ ಏನಾಗುತ್ತೆ, ಈ ಯಶಸ್ಸು ಅನ್ನೋದು ನಮ್ಗೆ ಜೀವನದಾಗ ತಡವಾಗಿ ಸಿಗ್ತದೆ ಅಂತ, ಬಟ್ ಅದೇನಾಗ್ತದೆ ಅಂತಂದ್ರೆ ನಮ್ಗೊಂದು ಖುಷಿ ತಂದು ಕೊಡ್ತದೆ ಅಂತ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ತಾಳಿದವನು ಬಾಳಿಯಾನು ಅಂತಂದು. ಸೊ ಅದಕ್ಕೆ ನಾವು ಕೂಡ ತಾಳ್ಬೇಕಾಗ್ತದೆ ಮತ್ತು ಬಾಳ್ಬೇಕಾಗ್ತದೆ. ಬಾಳಿ ನಗಬೇಕಾಗ್ತದೆ, ನಗಿಸಿ ಮತ್ತೊಬ್ಬರನ್ನ ನಾವು ಖುಷಿ ಪಡಿಸ್ಬೇಕಾಗ್ತದೆ. ಹಿಂಗೆ ಜೀವನ ಇದೆ. ಇದ್ರ ಬಗ್ಗೆ ನಾನು ನಿಮಗೆ ಹೆಚ್ಚು ಫಿಲಾಸಫಿಕಲ್ ವರ್ಡ್ಸ್ ಬಗ್ಗೆ ಹೇಳಕ್ ಹೋಗಿ, ಯಾವುದೇ ಪರೀಕ್ಷೆ ಬರೀರಿ, ಪುಸ್ತಕವನ್ನ ಓದ್ರಿ, ನಿಮ್ಮ ಗೆಳೆಯರ ಜೊತೆ ಮಾತಾಡಿ. ಮುಖ್ಯವಾಗಿರ್ಬೇಕಾಗಿರೋದು ದ ಹ್ಯಾಪಿನೆಸ್, ಸಂತೋಷ, ಸ್ಯಾಟಿಸ್ಫ್ಯಾಕ್ಷನ್, ನೆಮ್ಮದಿ. ಇವೆರಡೂ ನಮ್ಮ ಜೀವನದೊಳಗಡೆ ನಮಗ್ ನಾವು ಕಂಡ್ಕೋಬೇಕು ವಿನಃ ಮತ್ತೊಬ್ರು ಯಾರು ನಮ್ಗೆ ಕೊಡೋದಿಲ್ಲ. ಯಾವ ಒಂದು ಕೆಲಸದಲ್ಲಿ ನಾನು ಶ್ರದ್ಧೆ ಇಟ್ಟು ಕೆಲಸ ಮಾಡಬಲ್ಲೆ, ನನಗದು ಖುಷಿ ತಂದು ಕೊಡಬಲ್ದು, ಮತ್ತು ನಾನು ಯಾರಿಗೋಸ್ಕರ ನಾನು ಈ ಇವತ್ತಿನ ಕೆಲಸವನ್ನ ಮಾಡಿದ್ರೆ ನಾನು ಖುಷಿಯಾಗಿರ್ಬಹುದು, ನನ್ನ ಈ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಇನ್ನೂ ಎಷ್ಟು ಚೆನ್ನಾಗಿ ಮಾಡಬಲ್ಲೆ ಅನ್ನುವಂಥ ತತ್ವಗಳನ್ನ ನಮ್ಮ ಜೀವನದೊಳಗೆ ನೀವು ರೂಢಿಸ್ಕೊಳ್ಬೇಕಾಗ್ತದೆ. ಕೇವಲ ನಿಮ್ಗೆ ನಾನು ಅಷ್ಟೇ ಹೇಳೋದಿಲ್ಲ, ನಾನು ಕೂಡ ಓದ್ತೀನಿ, ನಾನು ಕೂಡ ಅಳವಡಿಸ್ಕೊಳ್ತೀನಿ, ನಾನು ಕೂಡ ಅದನ್ನ ತಾರ್ಕಿಕವಾಗಿ ವಿಚಾರ ಮಾಡ್ತೀನಿ. ಇವೆಲ್ಲ ನಮ್ಮ ಜೀವನದ ಒಂದು ಮಾರ್ಪಾಟಾದಂತಹ ಸನ್ನಿವೇಶದ ಘಟನೆಗಳು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅದನ್ನ ಇಷ್ಟಪಡಿ, ಅದನ್ನ ನೀವು ಕಂಡ್ಕೊಳ್ಳಿ ಮತ್ತು ಅದನ್ನ ನೀವು ಅಳವಡಿಸ್ಕೊಳ್ಳಿ. ನಿಮ್ ಜೀವನ ಕೂಡ ಬದಲಾಗ್ತದ. ನಿಮ್ಗೆ ಸಾವಿರಾರು ಕಷ್ಟಗಳಿದಾವ, ಅವುಗಳನ್ನು ಕೇಳೋಕೆ ಯಾರು ನಿಮ್ಗೆ ಇರೋದಿಲ್ಲ. ಬಟ್ ಹಂಗಿದ್ದಾಗ ನೀವು ನಿಮ್ ಜೊತೆ ನೀವು ಮಾತಾಡ್ಬೋದು. ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಇಲ್ಲಿ, ನಾನು ಏನ್ ಮಾಡಬಲ್ಲೆ, ನನ್ನಿಂದ ಏನು ಮಹತ್ಕಾರ್ಯ ಸಾಧನೆ ಇದೆ ಅಂತ. ಇದಕ್ಕೆ ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಪ್ರತಿನಿತ್ಯ ನಿಮಗೆ ನಿಮ್ಮ ಜೀವನದೊಳಗಡೆ ಆಗುವಂತ ವಿಷಯಗಳನ್ನ, ಆಗುವಂತ ನೋವುಗಳನ್ನ ಒಂದು ಡೈರಿ ಒಳಗೆ ಬರಿತಾ ಹೋಗಿ. ಅದಕ್ಕೆ ಏನು ಪರಿಹಾರ ಇದೆ ಅಂತಂದು ನೀವೇ ಅದನ್ನ ತಾರ್ಕಿಕವಾಗಿ ಆಲೋಚಿಸಿ. ಇಲ್ಲ ನನಗೆ ಅತ್ಯುತ್ತಮ ಒಬ್ಬ ಸ್ನೇಹಿತ ಅದಾನ ಅನ್ನೋದನ್ನ ದಯವಿಟ್ಟು ಅವನ ಕಡೆ ಹೇಳ್ಕೊಳ್ಳಿ, ಮುಕ್ತವಾಗಿ ಹೇಳ್ಕೊಳ್ಳಿ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಏನಂತಂದ್ರೆ 100 ಪುಸ್ತಕಗಳಿಗಿಂತ ಅಥವಾ ಒಂದು ಗ್ರಂಥಾಲಯಕ್ಕಿಂತ ಒಬ್ಬ ಸ್ನೇಹಿತ ಶ್ರೇಷ್ಠ ಅಂತಂದು. ಅದಕ್ಕೆ ಒಬ್ಬ ಸ್ನೇಹಿತ ನಮಗೆ ನಮ್ಮ ಒಂದು ಜೀವನವನ್ನ ಅಥವಾ ನಮ್ಮ ಒಂದು ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ನಾವು ಚೆನ್ನಾಗಿ ಮಾಡಬಲ್ಲ. ಕಷ್ಟಗಳು ಸಾಮಾನ್ಯವಾಗಿ ಎಲ್ಲಾ ಸಮಯದಲ್ಲಿ ಕಷ್ಟಗಳು ಇರೋದಿಲ್ಲ. ಅವು ಹೆಂಗಂತಂದ್ರ ಈ ಆಲಿಕಲ್ಲಿದ್ದಂಗ, ಮಳೆ ಆದಾಗ ಈ ಆಲಿಕಲ್ಲು ತಳ ಬೀಳ್ತದ, ಆಮೇಲೆ ಅದು ಕರಿಗೆ ಹೋಗ್ತದ. ಹಂಗೆ ಕಷ್ಟಗಳು ನಮ್ಮ ಮೇಲೆ ಜೋರಾಗಿ ಬೀಳ್ತಾವ. ಬಿದ್ದಾಗ ಜೋರಾಗಿ ಶಬ್ದ ಬರ್ತದ, ಹೆದರಿಕೆ ಬರ್ತದ, ಪೆಟ್ಟ ಆಗ್ತದ. ಬಟ್ ಅದೇ ಪೆಟ್ಟು, ಅದೇ ಶಬ್ದ ಮತ್ತು ಅದೇ ಒಂದು ನೋವು ಕರಗ್ದಾಗ ನಮ್ಗಲ್ಲಿ ಖುಷಿ ಸಿಗ್ತದ. ಆ ಖುಷಿಗೋಸ್ಕರ ಆ ಪೆಟ್ಟನ್ನ, ಆ ಒಂದು ಶಬ್ದವನ್ನ, ಆ ಒಂದು ನೋವನ್ನ ನಾವು ಇವತ್ತು ತಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಯಾವಾಗ ತಡ್ಕೋಬೇಕು? ಸ್ನೇಹಿತರೆ, ನೀವು ಮಾಡ್ತಾ ಇದ್ದೀರಿ, ಮಾಡೋ ಕೆಲಸವನ್ನು ನಿರಂತರವಾಗಿ ಮಾಡಿ, ಆಗುತ್ತೆ. ನಿಮಗೆ ಸಮಸ್ಯೆಗಳಿದೆ, ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಹೇಳ್ತೀನಿ. ಇಲ್ಲ ಅಂತಂದ್ರೆ ನನ್ನದೇ ಆದಂತ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯಿನ್ ಆಗಿ, ಅಲ್ಲಿ ನಿಮಗೆ ಇನ್ನಷ್ಟು
ಮಗದಷ್ಟು ಸಾಧ್ಯವಾದಷ್ಟು ನಿಮಗೆ ನಾನು ನನ್ನ ಸ್ಫೂರ್ತಿದಾಯಕ ನುಡಿಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.